ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೈಯನ್ನು ಈ ಥರ ನೋಡಿ, ಕರಾಗ್ರೆ ವಸತಿ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ, ಪ್ರಭಾತೆ ಕರದರ್ಶನ. ನಮಗೆ ಬೇಕಾಗಿರೋದು ನಾಲೆಡ್ಜು, ಬೇಕಾಗಿರೋದು ಹಣ, ಬೇಕಾಗಿರೋದು ಸ್ಥಿರತೆ. ಈ ಮೋಡ್ಗೆ ನಾವು ಹೋದಾಗ ಇಡೀ ದಿನ ನಿಮ್ಮದು ಹೆಂಗೆ ಅಂತಂದರೆ ಪ್ರತಿಯೊಂದು ಪಾಸಿಟಿವ್ ಆಗಿರುತ್ತೆ. ಬೆಳಗಿನ ಹೊತ್ತು ಎದ್ದು ನೀವೇನಾದ್ರು ನೆಗೆಟಿವ್ ಥಿಂಕಿಂಗು ಮಾಡ್ತು ಅಂತಂದರೆ ಅದು ಒಂಥರ ನೆಟ್ವರ್ಕ್. ಅದು ನಿಮಗೆ ಇನ್ನೊಂದು ನೆಗೆಟಿವ್ ಕನೆಕ್ಟ್ ಆಗ್ತಾ ಬರುತ್ತೆ, ಅದಕ್ಕೆ ಸಂಬಂಧಿಸಿದಂಥ ಇನ್ನೊಂದು ನೆಗೆಟಿವ್. ಗ್ರ್ಯಾಜುವಲ್ ಆಗಿ ಒಂದು ಸಿಸ್ಟಮ್ನ ಶಟ್ ಡೌನ್ ಮಾಡಬೇಕಾದ್ರೆ ಎಲ್ಲದನ್ನು ಕ್ಲೋಸ್ ಮಾಡ್ತೀರಾ, ಫೈಲ್ಸ್ಗಳನ್ನೆಲ್ಲ. ನಂತರ ಒಂದು ಸ್ಟೆಪ್ ವೈಸ್ ಅದನ್ನು ಹೋಗಿ ಶಟ್ ಡೌನ್ ಮೋಡ್ಗೆ ಹೋಗಿ ಅದನ್ನು ಆಫ್ ಮಾಡ್ತೀರಾ. ನೀವು ಅದನ್ನು UPSನೇ ಆಫ್ ಮಾಡಿಬಿಟ್ರೆ ಸಿಸ್ಟಮ್ ಆನ್ ಆಗಿದ್ದು ಇರೋ ಫೈಲ್ಸ್ಗಳು ಹಾಳಾಗ್ಬೋದಲ್ವ. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮೊಂದಿಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವರು ವಿಜ್ಞಾನಿ, ಸಂಶೋಧಕಿ, ಉಪನ್ಯಾಸಕಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಈ ಒಂದು ವಿಭಾಗ, ಮೈಸೂರಿನ ಈ ಯೂನಿವರ್ಸಿಟಿಯ ಈ ವಿಭಾಗದ ಮುಖ್ಯಸ್ಥೆ ಕೂಡ ಹೌದು. ಇವತ್ತು ನಾನು ಕೇಳಬೇಕು ಅಂದ್ಕೊಂಡಿರೋದು ಏನು ಅಂತಂದರೆ, ನಾವು ಚಿಕ್ಕವರಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೈಯನ್ನು ಈ ಥರ ನೋಡಿ, ಆಮೇಲೆ ಒಂದು ಶ್ಲೋಕವನ್ನು ಹೇಳಿ ಹೌದು ನೀವು ಎದ್ದೇಳಿ ಅಂತ ಹೌದು ಪೇರೆಂಟ್ಸ್ ಅಂದರೆ ಪೋಷಕರು ಹೇಳುವಂಥದ್ದು. ನಮ್ಮ ಮನೇಲಿ ಅಷ್ಟು ಹೇಳಿಲ್ಲ, ಬಟ್ ತುಂಬ ಸಲ ನಾನು ಅದನ್ನು ಕೇಳಿದ್ದೀನಿ. ಆ ಒಂದು ಶ್ಲೋಕ ಯಾವುದು ಅಂತಂದರೆ, ಕರಾಗ್ರೆ ವಸತಿ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ, ಪ್ರಭಾತೆ ಕರದರ್ಶನ. ಅಂದರೆ ಬೆಳಗ್ಗೆ ಎದ್ದು ಕರದರ್ಶನ ಮಾಡಿ ಅಂಥೇಳಿ. ಅಂದರೆ ನಿಮ್ಮ ಕೈಯಲ್ಲೇ ಎಲ್ಲ ದೇವರು ಇದ್ದಾರೆ, ನೀವು ದೇವರ ದರ್ಶನ ಮಾಡೋದಂದ್ರೆ ನಿಮ್ಮ ಕರದರ್ಶನ ಮಾಡಿದರೆ ದೇವರ ದರ್ಶನ ಮಾಡ್ದಂಗೆ ಅನ್ನೋದು ಅದರ ಹಿಂದೆ ಇರುವಂಥ ಒಂದು ಅರ್ಥ. ಬಟ್ ಅಂದರೆ ಈ ಒಂದು ಶ್ಲೋಕ ಅಥವಾ ಈ ಒಂದು ಪರಿಕಲ್ಪನೆಯ ಹಿಂದೆ ಅದಕ್ಕೇನಾದರೂ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆಯಾ ಅಥವಾ ಅದು ಒಂದು ಬಿಲೀಫಾ ಅನ್ನೋದು ಪ್ರಶ್ನೆ. ನಮ್ಮ ಹಿರಿಯರು ಏನೇ ನಮಗೆ ಒಂದು ಆಚರಣೆ ಅಂತ ಮಾಡ್ತಾಯಿದ್ರು, ಅದರಿಂದ ಒಳ್ಳೆಯದಾಗಲಿ ಅಂತಲೇ ಮಾಡ್ತಾಯಿದ್ದು. ನಮಗೆ ಫೈನಲ್ಲಾಗಿ ಆರೋಗ್ಯ ಚೆನ್ನಾಗಾಗಲಿ, ಎಲ್ಲ ಥರದ ಆರೋಗ್ಯ, ಸಮಗ್ರ ಆರೋಗ್ಯ ಅನ್ಬೋದು, ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಎಲ್ಲ ಥರದ ಪರಿಪೂರ್ಣ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ಈ ಥರದ ಕೆಲವು ಅಭ್ಯಾಸಗಳನ್ನು ಮಕ್ಕಳಿಗೆ ಮಾಡಿಸ್ತಾಯಿದ್ರು. ಅದರ ಹಿಂದೆ ವೈಜ್ಞಾನಿಕ ಕಾರಣ ಹುಡುಕಿದಾಗ ಖಂಡಿತ ನಮಗೆ ಸಿಕ್ಕುತ್ತೆ. ಆದರೆ ಕೆಲವರು ಇಲ್ಲ ಅಂತ ವಾದ ಮಾಡೋರು ಇದ್ದಾರೆ. ಆದರೆ ಇಲ್ಲಿ ಇದನ್ನು ಅಭ್ಯಾಸ ಮಾಡೋದ್ರಿಂದ ಲಾಸ್ ಏನೂ ಇಲ್ಲ ನಮಗೆ. ಇಲ್ಲಿ ಕಳಕಳ ಅಂತದ್ದು ಏನಿಲ್ಲ. ಪಡೆದ್ರೆ ಬೆನಿಫಿಟೇ, ನಮಗೆ ಸಿಕ್ಕಿದ್ರೆ ಲಾಭನೇ ಹೊರತು ನಷ್ಟ ಏನೂ ಇಲ್ಲ. ಹಾಗಾಗಿ ಇಂಥ ಕೆಲವೊಂದು ಅಭ್ಯಾಸಗಳನ್ನು ನಾವು ಖಂಡಿತ ಮಾಡಬಹುದು. ನಾವು ಪುಟ್ಟವರಿದ್ದಾಗ, ಸಣ್ಣವರಿದ್ದಾಗ ನಮ್ಮ ಫ್ಯಾಮಿಲಿ ಅಂತಂದರೆ ಸ್ವಲ್ಪ ಎಲ್ಲ ಟೀಚರ್ಸು, ನಮ್ಮ ಅಜ್ಜಿ, ತಾತ ಮತ್ತು ಅಜ್ಜಿ, ತಂಗಿ 3 ಜನರೇಷನ್ನು 4 ಜನರೇಷನ್ನು ಎಲ್ಲ ಒಂದು ಟೀಚರ್ಸ್ ಇರೋದ್ರಿಂದ ಶಿಸ್ತು ನಮಗೆ ಬಹಳ. ಅವ್ರಿಗೆ ಹೇಗೆ ಹೊರಗಡೆ ಇರ್ತಿದ್ರೋ ಒಬ್ಬ ಟೀಚರಾಗಿ ಮನೇಲೂ ಅದೇ ಥರನೇ ಎಲ್ಲ ಇರೋರು. ಶಿಸ್ತು ಮತ್ತು ಎಲ್ಲ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು. ನಾವು ಏಳೋದ್ರಿಂದ ಹಿಡಿದು ಮಲಗೋವರೆಗೂ ಎಲ್ಲದೂ ಕ್ರಮಬದ್ಧವಾಗಿಯೇ ಇರಬೇಕು ಅಂತ ನಿಜವಾಗ್ಲೂ ಅವರು ಕಲಿಸಿದ್ದು ಇವತ್ತಿನ ದಿನ ನನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಳ್ಳೋಕ್ಕೆ ನನಗೆ ಅನುಕೂಲ ಆಗಿದೆ. ಬೆನಿಫಿಟೇ ಜಾಸ್ತಿ ನನಗೆ. ಮೊದಲನೇದಾಗಿ ಎದ್ದೇಳಬೇಕು ಅಂದರೂ ಬಲ ಭಾಗದಿಂದ ಎದ್ದೇಳಬೇಕು. ಎಡಭಾಗದಲ್ಲಿ ಎದ್ದರೆ ಅವ್ರು ಹೇಳೋದೇನು ಅಂದರೆ ಎಲ್ಲ ಕೆಡಕಾಗುತ್ತೆ ಇವತ್ತಿನ ದಿನ, ನಿನ್ಗೆ ಯಾರೋ ಬೈತಾರೆ, ನಿನ್ನ ಜೊತೆ ಜಗಳ ಮಾಡ್ತಾರೆ, ಕಾಕತಾಳಿ ಹಂಗೆ ಆಗೋದು. ಅಂದರೆ ಒಂದೊಂದು ಪರಿಸ್ಥಿತಿ ಬರೋದಲ್ಲ. ಅವಾಗ ನಾವೇನೋ ನಾನು ಇವತ್ತು ಎಡಭಾಗದಲ್ಲಿ ಎದ್ದಿದ್ದೀನಿ, ಅದಕ್ಕೆ ನನಗೆ ಈ ಥರ ಆಯಿತು ಅಂತ ನಾವು ಆ ಥರ ಅದೊಂದು ಮೂಢನಂಬಿಕೆ ಅಂತಲೇ ಅನ್ಬೋದು. ಆ ಥರ. ಆಮೇಲೆ ಎದ್ದ ತಕ್ಷಣ ನೀನೇನು ಮಾಡಬೇಕು ಅಂದರೆ, ನಿನ್ನ 2 ಕೈಗಳನ್ನು ಮುಚ್ಚಿ ಮತ್ತು ಕೈಗಳನ್ನು ಓಪನ್ ಮಾಡಿಕೊಂಡು ಈ ಕರಾಗ್ರೆ ವಸತಿ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನಂ ಈ ಒಂದು ಶ್ಲೋಕವನ್ನು ಹೇಳಬೇಕು ಅಂತ ನಮ್ಗೆ ಹೇಳೋರು. ಆವಾಗ ನೋಡಿ, ನೀವು ಗೌರಿ ಅಂದ್ರೆ ಇಲ್ಲಿ ಗೋವಿಂದ ಅಂತ ಇದೆ. ಹೌದು, ಬಹುಶಃ ಅವರವರು ನಂಬಿಕೆಗೆ ತಕ್ಕಂತ ಚೇಂಜ್ ಮಾಡ್ಕೊಂಡಿದ್ದಾರೆ. ಹೌದು ಹೌದು, ಕೆಲವರು ಗೋವಿಂದ, ಕೆಲವರು ಹೌದು ಗೌರಿ ಅಂತಲೇ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಆಮೇಲೆ ಅದಿನ ಕೈ ನೋಡಿದಾಗ ನಿನಗೆ ಲಕ್ಷ್ಮೀ, ಸರಸ್ವತಿ, ದುರ್ಗೆ 3 ಜನ ಕಾಣ್ತಾರೆ ಅಂತ. ನನಗೆ ಎಷ್ಟರ ಮಟ್ಟಿಗೆ ಅಂದರೆ ದಿನ ನೋಡ್ಕೊಳ್ಳೋದು ನನಗೆ ಕಾಣ್ತಾ ಇಲ್ವಲ್ಲ ಅಂತ ಬೇಜಾರು. ನನಗೆ ಕಾಣ್ತಾ ಇಲ್ಲ. ನಾನು ಹೇಳೋದು, ನೀನು ಸರಿಯಾಗಿ ಮಾಡಿಲ್ಲ, ಅದಕ್ಕೆ ನಿನಗೆ ಕಾಣ್ತಾ ಇಲ್ಲ. ನನಗೆ ಇದುವರೆಗೂ ಕಂಡಿಲ್ಲ. ಅವಾಗಿಂದ ಇವಾಗವರೆಗೂ ಮಾಡ್ಕೊಂಡ್ರು ನನಗೆ ಲಕ್ಷ್ಮೀ, ಸರಸ್ವತಿ, ದುರ್ಗೆ ಕಂಡಿಲ್ಲ. ಆದರೆ ನಮಗೆ ಆವಾಗ ಕಾಣ್ತಾ ಇಲ್ಲ, ನೀವು ಹೇಳೋದೆಲ್ಲ ಸುಳ್ಳು ಅಂತ. ಹಾಗಾಗಿ ಬಟ್ ಅದರ ವೈಜ್ಞಾನಿಕವಾಗಿ ಅವರು ಅದನ್ನು ನಮ್ಗೆ ಹೇಳ್ಕೊಡ್ಲಿಲ್ಲ. ವೈಜ್ಞಾನಿಕ ವಿಶ್ಲೇಷಣೆ ಅಂತ ನಾವು ಮಾಡಿದಾಗ
ನಾವು ಮಲಗಿದಾಗ ಏನಾಗಿರುತ್ತೆ ಅಂದರೆ ನಾವು ಡೆಲ್ಟಾ ಸ್ಟೇಟಲ್ಲಿ ಇರುತ್ತೆ ನಮ್ಮ ಮೆದುಳಿನ ಅಲೆಗಳು, ಡೆಲ್ಟಾದಲ್ಲಿ ಇರ್ತೀವಿ. ಡೆಲ್ಟಾದಿಂದ ಥೀಟಾಗೆ ಬಂದು, ಥೀಟಾದಿಂದ ಆಲ್ಫಾಗೆ ಬಂದು, ಆಲ್ಫಾದಿಂದ ಬೀಟಾಗೆ ಬಂದು ನಾವು ಅದಕ್ಕೆ ನೋಡಿ ಬಲಭಾಗದಲ್ಲಿ ನಿಧಾನವಾಗಿ ಎದ್ದೇಳಿ, ಕೈಗಳನ್ನು ಉಜ್ಕೊಳ್ಳಿ, ಕೈಗಳನ್ನು ನೋಡ್ಕೊಳ್ಳಿ ಅಂತೆಲ್ಲ ಏನಕ್ಕೆ ಹೇಳ್ತಾ ಇದ್ರು ಅಂತಂದರೆ, ಡೀಪ್ ಸ್ಲೀಪಲ್ಲಿ ಇರ್ತೀವಲ್ಲ, ಡೀಪ್ ಸ್ಲೀಪಿಂದ ಡೈರೆಕ್ಟಾಗಿ ಡೆಲ್ಟಾದಿಂದ ಬೀಟಾಗೆ ಬರಬಾರ್ದು. ನಾವು ನಿಧಾನವಾಗಿ ಗ್ರ್ಯಾಜುಯಲ್ ಆಗಿ ನಾವು ಥೀಟಾಗೆ ಬಂದು ಮಂಪರಿನ ಸ್ಥಿತಿಗೆ ಬಂದು, ನಂತರ ಕಾಮ್ ಸ್ಥಿತಿ ಅದು ಆಲ್ಫಾಗೆ ಬಂದು, ನಂತರ ಎಚ್ಚರಿಕೆಯ ಒಂದು ಜಾಗೃತ ಮನಸ್ಥಿತಿ ಅಂತೀವಲ್ಲ ಅದಕ್ಕೆ ಬರಬೇಕು. ಇದು ಸರಿಯಾದ ಒಂದು ಕ್ರಮ. ಆದರೆ ಅದು ಏನಕ್ಕೆ ಅವ್ರು ಮಾಡ್ತಿದ್ರು ಅಂದರೆ, ನಿಧಾನವಾಗಿ ಆ ಥರ ಹಂತವಾಗಿ ಬಂದಾಗ ನಮ್ಮ ಮೆದುಳು ಚೆನ್ನಾಗಿರುತ್ತೆ. ಇಡೀ ದಿನ ನಮ್ಗೆ ಹೆಂಗಾಗುತ್ತೆ ಅಂದರೆ, ನಾವು ಬೆಳಗ್ಗೆ ಯಾವ ಥರ ಶುರು ಆಗುತ್ತೆ ಇಡೀ ದಿನ ಅದೇ ಥರ ನಮಗೆ ನಡ್ಕೊಂಡು ಹೋಗ್ತೀವಿ. ನೀವು ಸುಮ್ಮನೆ ಅಬ್ಸರ್ವ್ ಮಾಡಿರಿ, ಬೆಳಗಿನ ದಿನ ಒಂಥರ ಗಜಿಬಿಜಿ ಥರ ಆಗಿ ಏನೋ ಒಂದು ಕೋಪ ಗಲಾಟೆ ಆಯಿತು ಅಂದರೆ, ಮನೇಲಿ ಆ ಥರ ಆಯಿತು ಅಂದರೆ ಆಫೀಸಿಗೆ ಬಂದರೂ ಅದೇ ಸ್ಥಿತಿ, ಇಡೀ ದಿನ ಅದೇ, ಮನೆಗೆ ಹೋದಾಗಲೂ ಇಡೀ ದಿನ ಹಾಳಾಗುತ್ತೆ ಸ್ಥಿತಿನ ನಾವು ನೋಡ್ತೀವಿ. ಅದಕ್ಕೆ ಕಾರಣ ಹೇಳ್ತೀನಿ. ಅದಕ್ಕೋಸ್ಕರ ಅವ್ರು ಏನು ಮಾಡೋರು, ಬಹಳ ಒಳ್ಳೆಯ ಸ್ಥಿತಿಯಲ್ಲಿ ದೇವರ ಪ್ರಾರ್ಥನೆ ಮಾಡಿದಾಗ ಮನಸ್ಸು ಶಾಂತವಾಗಿರುತ್ತೆ, ಕಾಮ್ ಆಗಿರುತ್ತೆ, ದಿನ ಒಳ್ಳೆಯ ರೀತಿಯಲ್ಲಿ ಶುರುವಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಮಾಡ್ತಾಯಿದ್ರು. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಡೆಲ್ಟಾದಲ್ಲಿ ಇರ್ತೀವಿ, ಡೆಲ್ಟಾದಿಂದ ಥೀಟಾಗಿ ಬರ್ತೀವಿ, ಥೀಟಾದಿಂದ ಆಲ್ಫಾಗೆ ಬರೋದಿಲ್ಲ, ಡೈರೆಕ್ಟ್ ಬೀಟಾಗಿ ಬಂದುಬಿಡ್ತೀವಿ. ಮಂಪ್ರಾಗಿರುತ್ತೆ, ತಕ್ಷಣ ಏನು ಮಾಡ್ತೀವಿ, ಮೊಬೈಲ್ ಎಲ್ಲೋ ಇರುತ್ತೆ, ಕೈಗೆ ಸಿಕ್ಕುತ್ತೆ, ಹಿಂಗೆ ಹಾಕ್ತೀವಿ, ಸಿಕ್ಕುತ್ತೆ, ಎತ್ಕೊಂಡಿದ್ದ ತಕ್ಷಣ ಏನು ಮಾಡ್ತೀವಿ, ಕರಾಗ್ರೆ ವಸತಿ ಏನೂ ಇಲ್ಲ, ಅದು ಓಪನ್ ಮಾಡ್ತೀವಿ. ಮೊಬೈಲ್ ಫೋನ್ ಓಪನ್ ಮಾಡಿದಾಗ ಸಾಮಾನ್ಯವಾಗಿ ಹೇಳೋದು ನಾನು, ಎಲ್ಲರೂ ಅಂತಲ್ಲ, ಓಪನ್ ಮಾಡಿ ನಿನ್ನೆ ರಾತ್ರಿ ನೈಟ್ ಯಾರ್ಯಾರೇನು ಮೆಸೇಜ್ ಕಳಿಸಿದ್ದಾರೆ ಎಲ್ಲ ಒಂದಷ್ಟು ಇರುತ್ತೆ. ನೈಟ್ 11, 12 ಕೆಲವರು ನಿಶಾಚರರು ಇರ್ತಾರೆ, ರಾತ್ರಿ ಎಲ್ಲ ಎದ್ದಿರ್ತಾರೆ ಮೆಸೇಜ್ ಕಳಿಸೋದು ಮಾಡೋದು. ಸೊ ಯಾರ್ಯಾರ ಮೆಸೇಜ್ ಏನು ಬಂತು, ಅದಾದಮೇಲೆ ಇನ್ನೊಂದೇನೋ ಒಂದು ರೀಲ್ಸ್ಗಳು ಎಲ್ಲ ಮಾಡಿರ್ತಾರಲ್ಲ, ಜನರಲ್ ಆಗಿ ಹೇಳ್ತಾರೆ ಅದು ನಾನು, ಅದು ಕಾಮೆಂಟ್ಸ್ಗಳು ಯಾರ್ಯಾರು ಹಾಕಿದ್ದಾರೆ, ಅದು ಓದಿತು ಅಂದರೆ ನಿಮ್ಮ ದಿನ ಹೋಯ್ತು ಅಂತ ಅವತ್ತು. ಏಕೆಂತಂದರೆ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕಿ ಎಷ್ಟೇ ಒಳ್ಳೇದಿದ್ರು ಮನಸ್ಥಿತಿಗಳು ಆ ಥರ ಆಗೋಗಿದೆ ಜನರದು. ಅಷ್ಟು ಬೇರೆ ಬೇರೆ ಥರದ ಒಳ್ಳೆಯ ವಿಚಾರನ್ನೇ ಅರಗಿಸಿಕೊಳ್ಳಲಾಗದಂಥ ಮನಸ್ಥಿತಿಗಳಿರುತ್ತೆ. ಎಷ್ಟೋ ಸಲ ನಾನು ಅದಕ್ಕೆ ನೋಡಿ ಕಾಮೆಂಟ್ಸ್ಗಳಾಗಲಿ ಇದಾಗಲಿ ಯಾವುದೂ ನಾನು ನೋಡೋಕ್ಕೆ ಹೋಗಲ್ಲ. ಏಕೆಂತಂದರೆ ಸಬ್ಜೆಕ್ಟ್ ಎಕ್ಸ್ಪರ್ಟು ಯಾರೂ ಇರೋದಿಲ್ಲ. ಆಮೇಲೆ ಅವ್ರಿಗೆ ಅನಿಸಿದ್ದನ್ನು ಅವರು ಹೇಳ್ತಾ ಬರ್ತಾರೆ ಹೊರತು ಅದು ಡೀಪಾಗಿ ನಾನು ತಿಳ್ಕೊಂಡು ನಾನು ಹೇಳಬೇಕಾದ್ರೆ ನಾನು ಇನ್ನೊಬ್ಬರದು ಒಳ್ಳೆಯದು, ಕೆಲವರು ಪಾಪ ಒಳ್ಳೇದು ಹೇಳ್ತಾರೆ ಫೈನ್, ಆದರೆ ಕೆಟ್ಟದೇನಾದ್ರು ಬೆಳಗ್ಗೆನೇ ಸಿಕ್ಕಿದ್ರೆ ನಿಮ್ಮ ಮೂಡು ಬೆಳಗ್ಗೆನೇ ಹಾಳಾಯ್ತಾ ಅಂದರೆ ಮನಸ್ಥಿತಿ ಹಾಳಾಗ್ಬಿಡುತ್ತೆ. ಒಳ್ಳೇದು ಸಿಕ್ಕಿದ್ರೆ ಫೈನು, ಖುಷಿ ಆಗ್ಬೋದು. ಹಾಗಾಗಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಇಲ್ಲ ಆಫೀಸ್ದೇನೋ ಒಂದು ನೋಟಿಸ್ ಬಂದಿರುತ್ತೆ, ಇಲ್ಲ ಇನ್ಯಾವುದೋ ಒಂದು ಅವತ್ತಿನ ದಿನದ ಪ್ರೋಗ್ರಾಮ್ದು ಒಂದೇನೋ ಕಳಿಸಿರ್ತಾರೆ, ತಕ್ಷಣ ಗಡಿಬಿಡಿ ಅವಸರ, ಅಯ್ಯೋ ಇದಾಗಿಲ್ಲ. ಬೆಳಿಗ್ಗೆ ಆರಂಭನೇ ನಮ್ಮದು ಅವಸರ ಗಡಿಬಿಡಿಯಲ್ಲಿ ಆರಂಭ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀನು ಅದೆಲ್ಲ ಆಮೇಲೆ ಅಟೆಂಡ್ ಮಾಡು. ಮೊದಲು ನೀನು ಬೀಟಾಗೆ ಬರೋಕ್ಕೆ ಮೊದಲು ಆಲ್ಫಾಗೆ ಹೋಗು, ಆಲ್ಫಾದಿಂದ ನಂತರ ಬೀಟಾಗೆ ಬಾ ಅಂತ. ಇಲ್ಲಿ ಬಹಳ ಮುಖ್ಯವಾದದ್ದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ನಮ್ಮ ಮೆದುಳಿನ ಒಂದು ಸ್ಥಿತಿ ಇದೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಏನು ಅಂತಂದರೆ, ನೀನು ಏನೂ ಕೆಲಸ ಮಾಡದೇ ಇದ್ದಾಗ ನಿನಗೆ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಆ್ಯಕ್ಟಿವೇಟ್ ಆಗಿರುತ್ತೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂದರೆ ಕೆಲಸ ಏನೂ ಇಲ್ಲ, ನನಗೆ ಏನೂ ಕೆಲಸ ಇಲ್ಲ. ಅದಕ್ಕೆ ನೋಡಿ, ಕೆಲಸ ಇಲ್ಲದ ಒಂದು ಮೆದುಳು, ಒಂದು ಡೆವಿಲ್ಸ್ ಮೈಂಡ್ ಸೆಟ್ ಅಂತೀವಲ್ಲ. ಹಾಗಾಗಿ ಅದು ಏನು ಅಂತಂದರೆ ಕೆಟ್ಟದ ಆಲೋಚನೆ. ನಮ್ಮ ಮೆದುಳು ಯಾವ ಥರ ಅಂದರೆ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ, ವಿಕಾಸದ ಹಂತದಲ್ಲಿ ಸರ್ವೈವಲ್ ಮೆಕ್ಯಾನಿಸಮ್ ಅದು. ಅಪಾಯಗಳನ್ನು ನಾವು ಯೋಚನೆ ಮಾಡಿದ್ರೆ ಅದಕ್ಕೆ ಅಪಾಯಕ್ಕೆ ತಕ್ಕ ಹಾಗೆ ನಾವೇನಾದ್ರು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ. ಮೊದಲು ಪ್ರಾಣಾಪಾಯದ್ದು ಬಹಳ ಜಾಸ್ತಿ ಇತ್ತು, ಕಾಡುಗಳಲ್ಲಿದ್ದರು. ನಂತರ ರಾಜರುಗಳು ಸದಾಕಾಲ ರೋಗ ರುಜಿನ ಈ ಥರದ್ದೆಲ್ಲ ಸಂದರ್ಭದಲ್ಲಿ ಅಪಾಯದ ಮುನ್ಸೂಚನೆ ಗೊತ್ತಾದಾಗ ಅದಕ್ಕೆ ತಕ್ಕಂತೆ ನಾವು ರೆಡಿ ಆಗ್ಬೋದು, ಪ್ರಿಪೇರ್ ಆಗ್ಬೋದು ಅನ್ನುವ ಕಾರಣಕ್ಕೆ ನಮಗೆ ಏನಾಗ್ತಾಯಿತ್ತು ಅಂತಂದರೆ, ಸುಮ್ಮನೆ ಅದು ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದು. ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ಏನಾಗುತ್ತೆ ಅಂದರೆ, ಬೆಳಗಿನ ಹೊತ್ತು ಎದ್ದು ನೀವೇನಾದ್ರು ನೆಗೆಟಿವ್ ಥಿಂಕಿಂಗು ಮಾಡ್ತು ಅಂತಂದರೆ ಅದು ಒಂಥರ ನೆಟ್ವರ್ಕ್, ಅದು ನಿಮಗೆ ಇನ್ನೊಂದು ನೆಗೆಟಿವ್ ಕನೆಕ್ಟ್ ಆಗ್ತಾ ಬರುತ್ತೆ, ಅದಕ್ಕೆ ಸಂಬಂಧಿಸಿದಂಥ ಇನ್ನೊಂದು ನೆಗೆಟಿವ್ ಟೋಟಲ್ ಏನಾಗುತ್ತೆ ಅಂದರೆ ಆ ಒಂದು ಬಲೆಯಲ್ಲಿ ನಾವು ಸಿಗಾಕೊಂಡು ಆ ನೆಗೆಟಿವ್ ಮೂಡಿಂದ ಈಚೆ ಬರೋಕ್ಕೆ ಆಗಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ಬೆಳಗ್ಗೆನೇ ಎದ್ದಾಗ ಮೊಬೈಲಲ್ಲಿ ಏನೋ ನೋಡ್ತೀವಿ, ಯಾರೋ ಒಬ್ಬರು ಕಾಮೆಂಟ್ ಹಾಕಿರ್ತಾರೆ,
ಬೈದಿರ್ತಾರೆ ನಮಗೆ, ನೀವೇನೇನೋ ಹೇಳ್ತೀರಾ, ಯಾವುದು ಸೈಂಟಿಫಿಕ್ ಅಲ್ಲ, ನಮ್ಮ ಸಂಪ್ರದಾಯಗಳನ್ನು ವಿಜೃಂಭಿಸ್ತಿದ್ದೀರಾ ಅಂತ ಒಂದು ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ನನಗೆ ನನ್ನ ಮೂಡು ಸ್ವಲ್ಪ ಹಾಳಾಯಿತು. ಅಷ್ಟೊತ್ತಿಗೆ ಇನ್ಯಾರೋ ಕರೆದ್ರು, ನಾನು ಅವ್ರ ಮೇಲೆ ರೇಖಂತೀನಿ, ಅವ್ರು ಇನ್ನೊಂದೇನೋ ಹೇಳ್ತಾರೆ. ಸೊ ಕನೆಕ್ಟಿವಿಟಿ ಯಾವ ಥರ ಆಗುತ್ತೆ ಅಂದರೆ ಇದೇ ಥರ ಎಲ್ಲ ಆಗ್ತಾ ಹೋಗುತ್ತೆ. ಬೆಳಗಿನ ಹೊತ್ತು ನೀವು ಎದ್ದು ಅದಕ್ಕೆ ಯಾವತ್ತೂ ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ನೆಗೆಟಿವ್ ಆಗಿ ಎದ್ದ ತಕ್ಷಣ ಬೆಳಗಿನ ಹೊತ್ತು ನಾವು ಥಿಂಕ್ ಮಾಡಬಾರ್ದು. ಅವನೇನೋ ನನಗೆ ಮೋಸ ಮಾಡಿದ್ದ ಅಂತ ಒಂದು ಥಾಟ್ ಬಂತು ಅಂದರೆ ಇನ್ನೂ ಅದಕ್ಕೆ ಪೂರಕವಾಗಿ ಅದು ಹಂಗೆ ಲೂಪದು. ಇದು ಹೆಂಗೆ ಅಂದರೆ ಕನೆಕ್ಟ್ ಅದೇ ಮಾಡ್ಕೊತ ಹೋಗ್ಬಿಡುತ್ತೆ. ಒಂದು ಮಾಡ್ಕೊಂಡು ಎಲ್ಲರ ಮೇಲೂ ಕೋಪ, ಎಲ್ಲರ ಮೇಲೂ ಸಿಟ್ಟು, ಮಕ್ಕಳ ಮೇಲೂ ಬೈ, ಹೆಂಡತಿ ಮೇಲೆ ಬೈ, ಗಂಡನ ಮೇಲೆ ರೇಗಾಡು, ಮನೆಯವರು ಅಂದರೆ ಅದೇ ಒಂದು ಮೈಂಡ್ ಸೆಟ್. ಆಫೀಸ್ಗೆ ಹೋಗ್ತೀವಿ, ಚೇಂಜ್ ಆಗಲ್ಲ, ಅದು ಆ ಲೂಪಲ್ಲೇ ಇರ್ತೀವಿ, ಅಲ್ಲಿ ಅದು ಪುನಃ ಇದಾಗುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ರು, ಡಿಫಾಲ್ಟ್ ಮೋಡು ನೆಟ್ವರ್ಕಲ್ಲಿ ಪಾಸಿಟಿವ್ಗೆ ನಾವು ಟರ್ನ್ ಆಗಬೇಕು ಅನ್ನೋದಾದರೆ ಈ ಥರ ದೇವರ ಒಂದು ಹೆಸರು ಏನೋ ಒಂದು ಈ ಥರದ್ದನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಪಾಸಿಟಿವ್ ಅಥವಾ ಸಕಾರಾತ್ಮಕ ಮೋಡ್ಗೆ ಹೋಗ್ತೀವಿ. ಅದು ಡಬಲ್ ಇದೆ ನಮ್ಮದು. ಒಂದು ನಕಾರಾತ್ಮಕ ಕಡೆಗಾರು ಹೋಗ್ಬೋದು, ಸಕಾರಾತ್ಮಕ ಕಡೆಗಾರು ಹೋಗ್ಬೋದು. ನಕಾರಾತ್ಮಕ ಕಡೆಗೆ ನೀವು ಹೋದರೆ ಇವತ್ತಿನ ದಿನ ಸಂಪೂರ್ಣ ಹಾಳಾಗುತ್ತೆ. ಸಕಾರಾತ್ಮಕ ಯಾವುದು ಅಂತಂದರೆ ಲಕ್ಷ್ಮಿ ಅಂದರೆ ಹಣದ ಬಗ್ಗೆ. ಅವತ್ತಿನ ದಿನ ನಾನು ಏನು ಇನ್ವೆಸ್ಟ್ ಮಾಡಬೇಕು, ನಾನು ಯಾವ ರೀತಿ ಥಿಂಕ್ ಮಾಡುತ್ತದು ಒಳ್ಳೆಯದು. ಆಮೇಲೆ ಸರಸ್ವತಿ ಜ್ಞಾನಾರ್ಜನೆ. ಇವತ್ತಿನ ದಿನ ಏನು ನಾಲೆಡ್ಜ್ ತಗೊಂಡ್ಲಿ, ನಾನು ಯಾವ ಪುಸ್ತಕ ಓದಲಿ, ಯಾವ ಕಾನ್ಫರೆನ್ಸ್ ಅಟೆಂಡ್ ಮಾಡಲಿ, ಯಾವ ಸ್ಪೀಚ್ ಕೇಳಲಿ. ಆಮೇಲೆ ಗೌರಿ ಅಂತಂದರೆ ಅದು ಒಂದು ಧೈರ್ಯ ಅಂತ, ಅಂದರೆ ಒಂದು ಸ್ಥಿರತೆ ಅಂತ. ಗೌರಿ ಅಂತಂದಾಗ ಸ್ಥಿರತೆ ಅಂತಂದರೆ ಸ್ಟೇಬಲ್ ಮೈಂಡ್ಸೆಟ್, ಕಾಮ್ ಮೈಂಡ್ಸೆಟ್, ಆಮೇಲೆ ರಿಸಿಲಿಯನ್ಸ್, ಈ ಥರದ್ದೆಲ್ಲ ಅಂದರೆ ಯಾವುದೇ ಆದರೂ ಪರಿಸ್ಥಿತಿಗಳನ್ನು ಸರಿಯಾಗಿ ಎದುರಿಸುವಂಥದ್ದು. ಇಷ್ಟು ಮೂರು ನಮಗೆ ಬೇಕಾಗಿರೋದು ನಾಲೆಡ್ಜು, ಬೇಕಾಗಿರೋದು ಹಣ, ಬೇಕಾಗಿರೋದು ಸ್ಥಿರತೆ. ಈ ಮೋಡ್ಗೆ ನಾವು ಹೋದಾಗ ಇಡೀ ದಿನ ನಿಮ್ಮದು ಹೆಂಗೆ ಅಂತಂದರೆ ಪ್ರತಿಯೊಂದು ಪಾಸಿಟಿವ್ ಆಗೇ ಇರುತ್ತೆ. ಪಾಸಿಟಿವ್ ಜನಗಳು, ಪಾಸಿಟಿವ್ ಎನ್ವೈರ್ನಮೆಂಟ್, ಅದು ಅದೇ ಥರ ಲಿಂಕ್ ಆಗ್ತಾ ಬರುತ್ತೆ. ಆ ಲೂಪಲ್ಲೇ ನಾವು ಇರ್ತೀವಿ. ಆದ ಕಾರಣ ಅವರು ನಮಗೆ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ನೆಗೆಟಿವ್ಗೆ ಶಿಫ್ಟ್ ಆಗಿಬಿಡ್ತೀವಿ, ಆಗಬಾರದು ಅನ್ನೋ ಕಾರಣಕ್ಕೆ ಇದನ್ನು ಅಭ್ಯಾಸ ಮಾಡಿಸಿದ್ರು. ಇಲ್ಲಿ ಗೌರಿ, ನಮಗೆ ಸರಸ್ವತಿ, ದುರ್ಗೆ ಯಾರೂ ಕಾಣೋದಿಲ್ಲ, ಆದರೆ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳು ಈ ಸಂದರ್ಭದಲ್ಲಿ ನಡೀತಾ ಬರುತ್ತೆ. ಮತ್ತು ನಮ್ಮ ಕೈ ಎಲ್ಲ ನರಗಳು ಮತ್ತು ನಮ್ಮದು ನರ್ವಸ್ ಸಿಸ್ಟಮ್ ಅಂತೀವಲ್ಲ, ಎಲ್ಲದೂ ಕೈ ಮತ್ತು ಕಾಲಿನಲ್ಲಿ ಎಂಡಾಗೋದು. ಸೊಮ್ಯಾಟೋ ಸೆನ್ಸರಿ, ಸೊಮ್ಯಾಟೋ ಮೋಟಾರ್ ಇವೆಲ್ಲ ಜಾಸ್ತಿ ಇರೋದ್ರಿಂದ ಈ ಭಾಗ. ಅದಕ್ಕೆ ನೋಡಿ ಆಕ್ಯುಪ್ರೆಷರ್, ಆಕ್ಯುಪಂಚರ್ ಇವೆಲ್ಲ ಮಾಡ್ತಾರಲ್ಲ, ಮುದ್ರೆಗಳು ಅಂತ ಮಾಡ್ತಾರೆ. ಮುದ್ರೆಗಳು ನೀವು ಮಾಡಬೇಕಾದ್ರೆ ಏನಾಗುತ್ತೆ, ಕೆಲವೊಂದು ಮುದ್ರೆಗಳಲ್ಲಿ ಕೆಲವೊಂದು ಪ್ರೆಸ್ ಮಾಡ್ತಾರೆ ಕೈ. ಅವರು ಈ ಮುದ್ರೆ ಇದ್ರದ್ದು ಎಕ್ಸ್ಪರ್ಟ್ಗಳು ನಮ್ಮ ಕೈಯಲ್ಲೇ ಇಡೀ ದೇಹದ ಎಲ್ಲ ಅಂಗಾಂಗಗಳು ಇದೆ ಅಂತ ಹೇಳ್ತಾರೆ. ನೀವು ಒಂದೊಂದು ಪ್ರೆಸ್ ಮಾಡಿದಾಗಲೂ ಒಂದೊಂದು ದೇಹದ ಒಳ ಅಂಗಾಂಗಗಳಿಗೆ ನೀವು ಅದಕ್ಕೆ ಒಂದು ಒಳ್ಳೆ ಎಕ್ಸಸೈಸ್ ಕೊಟ್ಟಂಗೆ, ಅದನ್ನು ನೀವು ಆ್ಯಕ್ಟಿವೇಟ್ ಮಾಡ್ದಂಗೆ ಅಂತ. ಹಾಗಾಗಿ ಬೆಳಗ್ಗೆನೇ ನಾವು ಕೈ ಜೋಡಿಸಿದಾಗ ನಮಸ್ಕಾರ ಮುದ್ರೆ ಎಲ್ಲದೂ ಆ್ಯಕ್ಟಿವೇಟ್ ಆಯಿತು, ಮೆದುಳು ಆ್ಯಕ್ಟಿವೇಟ್ ಆಯಿತು, ಕಣ್ಣು ಎಲ್ಲ ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆಯಿತು. ನಮಸ್ಕಾರ ಮುದ್ರೆ ಮಾಡಿದ್ವು, ಎಲ್ಲದೂ ಪ್ರೆಷರ್ ಥರ ಆಯಿತು. ಇದರ ಜೊತೆಯಲ್ಲಿ ನಮಸ್ಕಾರ ಮುದ್ರೆ ಬಗ್ಗೆನೇ ನಾವು ಮಾತಾಡಿದ್ದೀವಿ. ಫಸ್ಟು ನಮಸ್ಕಾರ ಮುದ್ರೆಯ ಪ್ರಯೋಜನಗಳೆಲ್ಲ ಬಂತು ನಮಗೆ. ಇದರ ಜೊತೆಗೆ ಒಂದು ಮಂತ್ರ ಚಾಂಟ್ ಮಾಡ್ತೀವಿ, ಅಂದರೆ ಕರಗ್ರೆ ವಸತೆ ಲಕ್ಷ್ಮಿ. ಅದನ್ನು ಹೇಳಿದಾಗ ಅದೇನಾಗುತ್ತೆ ಅಂದರೆ ಒಂದ್ಸಗೇನು ನಮ್ಮ ಮೆದುಳಿನಲ್ಲಿ ಆಲ್ಫಾ ಅಲೆಗಳನ್ನು ಕ್ರಿಯೇಟ್ ಮಾಡುತ್ತೆ. ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಷನ್ಗಳಿಗೂ ಈ ಮಂತ್ರ ಚಾಂಟಿಂಗು ನೇರವಾದ ಸಂಬಂಧ ಇದೆ, ಆಗುತ್ತದು. ಏನಕ್ಕೆ ಅಂದರೆ ಮಂತ್ರದ ಅರ್ಥಕ್ಕಿಂತ ಆ ಒಂದು ಫ್ರೀಕ್ವೆನ್ಸಿ ಇದೆಯಲ್ಲ ನಾವು ಹೇಳುವಂಥದ್ದು, ಅದು ಆ ಅಲೆಗಳು. ಈಗ ನೋಡಿ ನಮ್ಮಲ್ಲಿ ಎಲ್ಲ ಚಕ್ರಗಳ ಆ್ಯಕ್ಟಿವೇಟ್ ಮಾಡೋದಕ್ಕೆ ಕೆಲವೊಂದು ಬೀಜಾಕ್ಷರ ಅಂತ ಹೇಳ್ತಾರೆ. ಲಾ, ಯಾ, ವಾ, ಮ, ಲಂ, ವಂ, ಯಂ, ರಮ್ ಅಂತೆಲ್ಲ. ಅದು ಹಂಗಂತ ಅಂದಾಗ ಈ ಸೋಲಾರ್ ಪ್ಲೆಕ್ಸು, ರಮ್ ಅಂತೀವಲ್ಲ, ಅದು ಸೋಲಾರ್ ಪ್ಲೆಕ್ಸು. ನಮ್ಮ ಹೊಕ್ಕಳಿನ ಕೆಳಭಾಗದ ಇರುವ ಎಲ್ಲ ನರಗಳ ಒಂದು ಗುಂಪಿರುತ್ತಲ್ಲ, ಸೋಲಾರ್ ಪ್ಲೆಕ್ಸ್ನ ಆ್ಯಕ್ಟಿವೇಟ್ ಮಾಡೋದು. ಆ ವೈಬ್ರೇಷನ್ ಏನಾಗುತ್ತೆ ಅಂತಂದರೆ ಈ ನರಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಮಂತ್ರ ಚಾಂಟಿಂಗು ಸಹ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಮುದ್ರೆ, ಈ ನಮಸ್ಕಾರ ಮುದ್ರೆ ಅದು ಸಹ ನಮ್ಮ ದೇಹದ ವಿವಿಧ ಅಂಗಾಂಗಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಮೆದುಳಿನಲ್ಲಿ ಆಲ್ಫಾಗೆ ನಮ್ಮನ್ನು ತಗೊಂಡೋಗುತ್ತೆ. ಮತ್ತು ನಮ್ಮ ಇಡೀ ದಿನದ್ದನ್ನು ಅದು ಒಂಥರ ಪ್ಲ್ಯಾನಿಂಗ್ ಮಾಡುತ್ತೆ. ಇಡೀ ದಿನ ಯಾವ ಥರ ಅಂದರೆ ಲಕ್ಷ್ಮಿ
ಸರಸ್ವತಿ ಸ್ಥಿರತೆ. ಯಾವುದೇ ಸಂದರ್ಭದಲ್ಲೂ ವಿಚಲಿತನಾಗದೆ ಬಂದ ಸಮಸ್ಯೆಗಳನ್ನು ಎದುರಿಸೋದು, ಜ್ಞಾನಾರ್ಜನೆ ಮಾಡೋದು, ಹಣ ಸಂಪಾದನೆ ಮಾಡೋದು. ಹಣ ಅಂತಂದರೆ ಎಲ್ಲದೂ ಬರುತ್ತಲ್ಲಿ, ಯಶಸ್ಸು, ಕೀರ್ತಿ, ಹಣ ಇವೆಲ್ಲ ಒಂದೇ ಇದಕ್ಕೆ ಬರೋಂಥದ್ದು. ಈ ಮೋಡ್ಗೆ ನಾವೇನಾದರೂ ಟ್ಯೂನ್ ಆದರೆ, ಈ ಥರ ಆಯಿತು ಅಂದರೆ ಇಡೀ ದಿನ ನಿಮಗೆ ಒಂದ್ರ ಮೇಲೆ ಒಂದು ಇದೇ ಥರದನ್ನು ನೀವು ಮಾಡ್ತಾ ಹೋಗ್ತೀರ. ಅದೇ ನೆಗೆಟಿವ್ ಮೋಡ್ಗೆ ಏನಾದ್ರು ಟ್ಯೂನ್ ಆದರೆ ಬೆಳಿಗ್ಗೆನೇ ಎದ್ದ ತಕ್ಷಣ ಇದೇನೂ ಮಾಡ್ತಿಲ್ಲ, ಸುಮ್ಮನೆ ಯಾವುದೋ ಒಂದು ಯಾರೋ ಬೈತಾ ಇದ್ದಾರೆ, ಎದ್ದೇಳ ತಕ್ಷಣ ಅದನ್ನು ಕೇಳ್ತಾ ಇದ್ದೀರಾ, ಇಲ್ಲ ಮೊಬೈಲ್ ನೋಡ್ತಿದ್ದೀರಾ, ಅಲ್ಲಿ ಏನೋ ನೋಡ್ತಿದ್ದೀರಾ, ಅಥವಾ ಬೇರೆ ಕಾಮೆಂಟ್ಸು ಇದು ಅಲ್ಲ, ನೋಡಬೇಕಾದ್ರೆ ಒಂದಷ್ಟು ಇದು ಬರುತ್ತೆ ನಿಮಗೆ ನ್ಯೂಸ್. ಏನು ಅಂತಂದರೆ ಅಲ್ಲೇನೋ ಕ್ರೈಮ್ ಆಯಿತು, ಇಲ್ಲೇನೋ ಇದಾಯಿತು, ಇವರೇನೋ ಮಾಡಿದ್ರು, ಈ ಥರದ್ದೆಲ್ಲ ನೋಡಿದಾಗ ಧಾರ್ಮಿಕತೆಗೆ ಸಂಬಂಧಿಸಿದಂಥದ್ದು, ದೇಶಕ್ಕೆ ಸಂಬಂಧಿಸಿದಂಥದ್ದು, ಬೇರೆ ಬೇರೆ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇರೋದು. ಬೆಳಗ್ಗೆನೇ ಎದ್ದು ನೀವು ಇರಾನ್ ಇಸ್ರೇಲ್ ಯುದ್ಧ, ಅಮೇರಿಕ ಹಿಂಗಾಯಿತು, ಅಲ್ಲಿ ನಮ್ಮ ಅನಿಲ ಇದನ್ನು ಬಿಡ್ತಾ ಇಲ್ಲ ಅಂದರೆ ಒಂದು ಟೆನ್ಷನ್ ಶುರು ಆಯಿತು. ಗ್ಯಾಸ್ ಖಾಲಿ ಆಗ್ತಾ ಇದೆ, ಸಿಲಿಂಡರ್ ಸಿಕ್ಕುತ್ತೋ ಇಲ್ಲೋ ಅಂದರೆ ನೋಡಿ ಕನೆಕ್ಟ್ ಹೆಂಗೆ ಆಗ್ತಾ ಬರುತ್ತೆ ಎಲ್ಲದನ್ನು. ಸೊ ಹಾಗಾಗಿ ಅದು ಆಗಬಾರದು. ಒಳ್ಳೆಯ ಥರ ನಮ್ಮ ಬೆಳಗ್ಗೆಯನ್ನು ನಾವು ಪ್ರೋಗ್ರಾಮಿಂಗ್, ಇಟ್ ಈಸ್ ನಥಿಂಗ್ ಬಟ್ ಅ ಪ್ರೋಗ್ರಾಮಿಂಗ್ ದ ಹೋಲ್ ಡೇ ಅಂತ ನಾವೇನು ಹೇಳ್ತೀವಿ ಅಷ್ಟೇ ಮಾಡ್ತಾ ಇರೋದು ನಾವು. ಅದನ್ನು ಸಿಂಪಲ್ ಒಂದು ಪ್ರಾಕ್ಟೀಸಲ್ಲಿ ಮಾಡೋದಾದರೆ ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದ್ರೆ ಯಾಕೆ ಮಾಡಬಾರ್ದು? ಇಲ್ಲಿ ನಾವು ಬೇರೆದನ್ನು ಸೇರಿಸೋದೇ ಬೇಡ, ವೈಜ್ಞಾನಿಕವಾಗಿ ನಾವು ಮಾಡೋಣ. ಇದರಲ್ಲಿ ಕಳಕಳ ಅಂಥದ್ದು ಖಂಡಿತ ಏನೂ ಇಲ್ಲ. ಪಡೆದ್ರೆ ಎಲ್ಲ ಪಡಿತೀರ, ಇಲ್ಲ ಅಂದರೆ ಆಯಿತು ನನಗೇನು ಆಗಲಿಲ್ಲ ಅಂದರೂ ಫೈನ್, ಬಟ್ ಕಳಕಳ ಅಂಥದ್ದು ಏನೂ ಇಲ್ವಲ್ಲ. ಸೊ ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳೋದ್ರಲ್ಲಿ ಯಾವುದೇ ಒಂದು ಧರ್ಮವನ್ನು ತರೋದೇ ಆಗಲಿ ಮತ್ತೊಂದೇ ಆಗಲಿ ಏನೂ ನಾವೇನು ಮಾಡೋದು ಬೇಡ. ಒಳ್ಳೆಯ ಅಭ್ಯಾಸಗಳನ್ನು ನಾವು ಮಾಡೋಣ. ನಮ್ಮ ನರಕೋಶಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಅನುಕೂಲ ಆಗುತ್ತೆ. ನಮ್ಮ ಹಾರ್ಮೋನ್ ಪಾತ್ವೆಗೆ ಸಂಬಂಧಿಸಿದಂಥ ಭಾಳಷ್ಟು ಅನುಕೂಲಗಳು ಇದರಿಂದ ಆಗುತ್ತೆ. ನಾನು ಕೆಲವೊಂದು ಅಬ್ಸರ್ವ್ ಮಾಡಿದ್ದೀನಿ. ಕೆಲವರು ಈ ನೀವು ಹೇಳಿದ್ರಲ್ಲ ಈ ಒಂದು ಏನು ಸ್ಟೇಜಸ್ ಇರ್ತಾವಲ್ವಾ, ಅಂದರೆ ಈಗ ನಾನು ಕನ್ನಡದಲ್ಲಿ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಿದ್ರಾವಸ್ಥೆಯಿಂದ ಜಾಗೃತ ಅವಸ್ಥೆ ಇರುತ್ತಲ್ಲ, ಅದಕ್ಕೆ ತುಂಬ ಬೇಗ ಬಂದ್ಬಿಡ್ತಾರೆ ಕೆಲವರು. ಬರಬಾರ್ದು. ಈಗ ನಮಗೆ ಬಂದು ಎದ್ದ ಮೇಲೆ ನನಗೆ ಒಂದು 20 ನಿಮಿಷ ಬೇಕು, ಅಂದರೆ ಒಂದು 15-20 ನಿಮಿಷ ತನಕ. ಅದೇ ನನ್ನ ಮನೇಲಿ ನಮ್ಮ ವೈಫ್ಗೆ ಹೇಳ್ತಿದ್ದಂಗೆ ಆಕ್ಟಿವ್ ಅವಳು. ಇಲ್ಲ ಆಕ್ಟಿವ್ ಏನಕ್ಕೆ ಅಂದರೆ ಹೆಂಗಸರಿಗೆ ಕೆಲಸ ಇರುತ್ತೆ. ಇಲ್ಲ ಏನಿಲ್ಲ, ನನಗೆ ಆ ಥರ ಅನ್ಸಲ್ಲ. ಆಮೇಲೆ ನನಗೆ ಇನ್ನೊಂದು ಏನಂದರೆ ಮಲ್ಕೊಳ್ಳೋಕೆ 11 ಗಂಟೆ ಮಲ್ಕೋತೀನಿ ಅಂದರೆ ಒಂದು ಅರ್ಧ ಗಂಟೆ ಮುಂಚೆ ನಾನು ನನ್ನ ಸಿಸ್ಟಮ್ ಶಟ್ ಡೌನ್ ಆಗ್ಬಿಡುತ್ತೆ. ನಾನು ಜೋರಾಗಿ ಮಾತಾಡಲ್ಲ, ನಾನು ತುಂಬಾ ಒಳ್ಳೆ ಅಭ್ಯಾಸಗಳಿದೆಲ್ಲ. ನಂಗೆ ಅವ್ರು ಜೋರಾಗಿ ಮಾತಾಡೋದು ಇಷ್ಟ ಆಗಲ್ಲ, ಬಟ್ ಅಲ್ಲಿ ಸ್ವಲ್ಪ ಜಗಳನೂ ಆಗುತ್ತೆ. ಅವ್ರು ಹೋಗಿ ಮಲ್ಕೊಂಡ್ರೆ ಮುಗಿತಲ್ಗೆ. ನಮ್ದು ಹಂಗಲ್ಲ, ನಿಧಾನವಾಗಿ ಸಿಸ್ಟಮ್ ಶಟ್ ಡೌನ್ ಆಗುತ್ತೆ, ನಿಧಾನವಾಗಿ ಓಪನ್ ಆಗುತ್ತೆ. ಈಗ ನೋಡಿ, ಇದು ನಿಧಾನವಾಗಿ ಶಟ್ ಡೌನ್ ಆಗೋದು ಮತ್ತೆ ಆನ್ ಆಗೋದು ಆಫ್ ಆಗೋದು ಇದೆಯಲ್ಲ ತುಂಬ ಒಳ್ಳೆ ಅಭ್ಯಾಸ. ಸಡನ್ ಆಗಾದಾಗ ಅಲ್ಲೇ ತೊಂದರೆಗಳಾಗೋದು. ಈಗ ನೋಡಿ ಕೆಲವರು ನ್ಯಾಚುರಲ್ ಆಗಿ ಫೈನ್, ಅದು ಹ್ಯಾಬಿಚುವಲ್. ಅವರು ಕೆಲವರು ನೋಡಿ ನಾನು ಹೇಳೋದ್ರಲ್ಲಿ ಎಲ್ಲ ಥರ ಸ್ವಲ್ಪ ಡಿವಿಯೇಷನ್ ಇರುತ್ತೆ. ಕೆಲವರು ಹ್ಯಾಬಿಚುವಲ್, ಅವರು ಮೊದಲಿಂದ ಆ ಥರ ಬಂದಿರ್ತಾರೆ. ಆದರೆ ನಿದ್ರೆ ಡೀಪ್ ಸ್ಲೀಪಿಂದ ಸಡನ್ ಎಚ್ಚರ ಆಗಿ ಅವರು ಬಾತ್ರೂಮು ಅಲ್ಲಿ ಇಲ್ಲಿ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗೋಂಥದ್ದು, ಸ್ಟ್ರೋಕ್ ಆಗೋಂಥದ್ದು ತುಂಬ ಜಾಸ್ತಿ ಸಾಧ್ಯತೆ ಆಗುತ್ತೆ ಅಂತಲ್ಲ, ಸಾಧ್ಯತೆ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ಈಗ ನೀವು ಯಾವುದೇ ಒಂದು ಸಿಸ್ಟಮ್ ಆಗಲಿ ಪಟ್ಟಂತ ನೀವು ಆಫ್ ಮಾಡಿಬಿಟ್ರೆ ಅದು ಯಾವುದೋ ಒಂದು ಪಾಯಿಂಟಲ್ಲಿ ಹಾಳಾಗ್ಬೋದು. ಗ್ರ್ಯಾಜುವಲ್ ಆಗಿ ಒಂದು ಸಿಸ್ಟಮ್ನ ಶಟ್ ಡೌನ್ ಮಾಡಬೇಕಾದ್ರೆ ಎಲ್ಲದನ್ನು ಕ್ಲೋಸ್ ಮಾಡ್ತೀರಾ, ಫೈಲ್ಸ್ಗಳನ್ನೆಲ್ಲ. ನಂತರ ಒಂದು ಸ್ಟೆಪ್ ವೈಸ್ ಅದನ್ನು ಹೋಗಿ ಶಟ್ ಡೌನ್ ಮೋಡ್ಗೆ ಹೋಗಿ ಅದನ್ನು ಆಫ್ ಮಾಡ್ತೀರಾ. ನೀವು ಅದನ್ನು UPSನೇ ಆಫ್ ಮಾಡಿಬಿಟ್ರೆ ಸಿಸ್ಟಮ್ ಆನ್ ಆಗಿದ್ದು ಇರೋ ಫೈಲ್ಸ್ಗಳು ಹಾಳಾಗ್ಬೋದಲ್ವ. ಅದೇ ಥರ ಸಿಸ್ಟಮಲ್ಲೂ ಅಷ್ಟೇ ಎಲ್ಲ ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಸ್ಟೆಪ್ ವೈಸ್ ಪ್ರೋಸೆಸ್ಸಲ್ಲಿ ಆನ್ ಆ್ಯಂಡ್ ಆಫ್ ಮಾಡಬೇಕು. ಆಫ್ ಮಾಡಬೇಕಾದ್ರೂ ಅಷ್ಟೇ ದೇವರ ಒಂದು ಸ್ತೋತ್ರ ಹೇಳಿ, ಹನುಮಾನ್ ಚಾಲೀಸು ಹನುಮಂತಂದು ಹೇಳಿ ಮಲಗಬೇಕಾದ್ರೆ ನಿಮಗೆ ಕೆಟ್ಟದ್ದು ಬೀಳಲ್ಲ ಅಂತಾರಲ್ಲ, ಇದು ನಿಧಾನ ಗತಿಯಲ್ಲಿ ನಮ್ಮನ್ನು ಆಲ್ಫಾ ಮತ್ತು ಥೀಟಾ ಡೆಲ್ಟಾ ಸ್ಟೇಟ್ಗೆ ತಗೊಂಡು ನಾವು ನಿಧಾನಕ್ಕೆ ಶಟ್ ಡೌನ್ ಮಾಡೋ ಅಂಥ ಪ್ರಕ್ರಿಯೆ. ಸೊ ಶಟ್ ಡೌನ್ ಮಾಡೋದು ಹೇಗೆ ಮತ್ತು ಅಂದರೆ ಸ್ವಿಚ್ ಆನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ವಿಚ್ ಆನ್ ಈಗ ನೀವು ಹೇಗೆ ಮಾಡ್ತಾಯಿರೋ ಗೊತ್ತಿಲ್ಲ, ಅಂದರೆ ಆ ಒಂದು ಪ್ರೊಸೆಸ್ಸನ್ನು ಒಂಥರ ಸ್ಮೂತ್ ಮಾಡೋಕ್ಕೆ ಮತ್ತು ಆ ಪ್ರೊಸೆಸ್ಗೆ ಒಂದು ಅದಕ್ಕೊಂದು ಟೈಮ್ ಕೊಡಬೇಕಲ್ಲ. ಈಗ ಎದ್ದು ಏನು ಮಾಡ್ತೀರಾ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಕೂತ್ಕೊಳ್ಬೇಡಿ, ಬದಲಾಗಿ ಅವರು ಹಿರಿಯರು ಹೇಳಿದ್ದು ಈ ಥರ ಒಂದು ಮಾಡಿ ಅಂತ ಅಲ್ಲೊಂದಷ್ಟು ಟೈಮ್ ಸ್ಪೆಂಡ್ ಆಯಿತು. ಮತ್ತು ಜಾಗೃತ ಅವಸ್ಥೆಗೆ ಬರಬೇಕಾದ್ರೆ ಮಧ್ಯದ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಗೆ ಒಂದು ಸಣ್ಣ ಒಂದು ಜಾಗ ಕೊಟ್ಟು ಅದಕ್ಕೊಂದು ಮೀನಿಂಗ್ ಕೊಟ್ಟಿದ್ದಾರೆ. ಸೊ ಆಸಕ್ತರು ಅದನ್ನು ಪಾಲಿಸಬಹುದು. ಸೈಂಟಿಫಿಕ್ ಆಗಿ ಮಾಡಿ. ನಿಮಗೆ ಆ ಥರ ಅದು ಆಚರಣೆ ಅಂತಂದರೆ ಸೈಂಟಿಫಿಕ್ ವೇಲಿ ನಾವು ಥಿಂಕ್ ಮಾಡಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ ಯಾವುದೇ ಒಂದು ನಷ್ಟ ಇಲ್ಲ ಅನ್ಸುತ್ತೆ. ಎಸ್.
ಸೊ ಪ್ರೊಫೆಸರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ತುಂಬ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜನರಿಗೆ ಬಾಲ್ಯದಲ್ಲಿ ಅಭ್ಯಾಸ ಇತ್ತು ಅಂತ ನಾನು ಅನ್ಕೋತೀನಿ. ನನಗಿರಲಿಲ್ಲ, ಬಟ್ ತುಂಬ ಜನ ಆ ಥರ ನೋಡಿದ್ದೀನಿ, ನಾನು ಕೇಳಿದ್ದೀನಿ ಆ ಥರದ್ದು. ನಿಮಗೂ ಆ ಥರದ ಅಭ್ಯಾಸ ಇತ್ತು ಅಂದರೆ ದಯವಿಟ್ಟು ಅದನ್ನು ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.